ಕೊರಟಗೆರೆಯಲ್ಲಿ ಮತ್ತೆ ಚಳಪಳಿಸಿದ ಮಚ್ಚು ಲಾಂಗು. ಭಗ್ನ ಪ್ರೇಮಿಯ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಯಾರು ಎಸಿತಿರೋದು ಕಲ್ಲು? ಕೊರಟಗೆರೆಯಲ್ಲಿ ಅಳಿಯನಿಂದಲೇ ಅತ್ತೆಯ ಚಿಕನ್ ಕಟ್ ಮರ್ಡರ್ ಕೇಸು ಮಾಸುವ ಮುನ್ನವೇ ಪುಂಡರು ಡೆಡ್ಲಿ ಅಟ್ಯಾಕ್ ನಡೆಸಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಅಲ್ಲದೆ ಕೊರಟಗೆರೆಯಲ್ಲಿ ಇತ್ತೀಚೆಗೆ ಚಾಕು ಚೂರಿ ಸದ್ದು ಜೋರಾಗಿದ್ದು ಕಾನೂನಿನ ಮೇಲೆ ಜನರಿಗೆ ಭಯವೇ ಇಲ್ಲವಾ ಎಂಬ ಪ್ರಶ್ನೆಗಳು ಕೂಡ ಎದ್ದಿವೆ. ಅಲ್ಲದೆ ಕೊರಟಗೆರೆ ಕ್ರೈಂ ಪಟ್ಟಣ ಆಗ್ತಾ ಇದ್ಯಾ ಎಂಬ ಅನುಮಾನ ಕೂಡ ಸೃಷ್ಟಿಯಾಗಿದೆ. ಶಾಂತವಾಗಿದ್ದ ಕೊರಟಗೆರೆ ತಾಲೂಕಿನಲ್ಲಿ ಈಗ ಚಾಕುಚೂರಿಯದ್ದೇ ಸದ್ದಾಗಿದೆ. ಕೊರಟಗೆರೆ ತಾಲೂಕಿನ ಗಂಟಿಗಾನಹಳ್ಳಿ ಗ್ರಾಮದಲ್ಲಿ ನಸುಕಿನ ಜಾವ ಭಗ್ನ ಪ್ರೇಮಿಯ ಅಟ್ಟಹಾಸ ಮೆರೆದಿದ್ದು ಗ್ರಾಮಸ್ಥರು ಬೆಚ್ಚಿ ಬೀಳುವಂತೆ ಮಾಡಿದೆ. ಹೌದು, ಹುಡುಗಿಯ ವಿಚಾರಕ್ಕೆ ಬೆಳ್ಳಂಬೆಳಗ್ಗೆ ಲಾಂಗು ಮಚ್ಚು ಹಿಡಿದು ಬಂದ ಪುಂಡರು ಅಟ್ಟಹಾಸ ಮೆರೆದಿರೋ ಭಯಾನಕ ಘಟನೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಗಂಟಿಗಾನಹಳ್ಳಿ ಕಾಲೋನಿಯಲ್ಲಿ ನಡೆದಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಗಂಟಿಗಾನಹಳ್ಳಿ ಕಾಲೋನಿಯ ನಿವಾಸಿಯಾದ ಪಿಯುಸಿ ವಿದ್ಯಾರ್ಥಿನಿಗೆ ನವೀನ್ ಎಂಬಾತ ವಾಟ್ಸಪ್ ಮೆಸೇಜ್ ಮಾಡಿದ್ದಾನೆ. ಯಾಕೆ ಮೆಸೇಜ್ ಮಾಡಿದ್ದೀರಾ ಎಂದು ಪ್ರಶ್ನಿಸಿದ್ದಕ್ಕೆ ರೊಚ್ಚಿಗೆದ್ದ ನವೀನ್ ತನ್ನ ಸ್ನೇಹಿತರಾದ ಪ್ರವೀಣ್, ಪ್ರಕಾಶ್ ಹಾಗೂ ಹನುಮಂತರಾಯ ಎಂಬುವವರನ್ನ ಸೇರಿಸಿಕೊಂಡು ಗ್ಯಾಂಗ್ ಕಟ್ಟಿಕೊಂಡು ಮಚ್ಚು ಲಾಂಗ್ ಜೊತೆ ಯುವತಿ ಮನೆ ಮುಂದೆ ಬಂದು ಅಟ್ಟಹಾಸ ಮೆರೆದಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬಂದ ಪುಂಡರ ಗ್ಯಾಂಗ್ ಯುವತಿಯ ಅಕ್ಕಪಕ್ಕದ ಮನೆ ಬಾಗಿಲುಗಳ ಚಿಲಕಕ್ಕೆ ಕಡ್ಡಿ ಇಟ್ಟು ಬಳಿಕ ಯುವತಿ ಮನೆ ಬಾಗಿಲು ತಟ್ಟಿದ್ದಾರೆ. ಮನೆಯಿಂದ ಆಚೆ ಬರ್ತಾ ಇದ್ದಂತೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ಕಲ್ಲುಗಳನ್ನ ಬೀಸಿ ಯುವತಿಯ ಪೋಷಕರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಪುಂಡರ ಅಟ್ಟಹಾಸದ ವಿಡಿಯೋವನ್ನ ಅಕ್ಕಪಕ್ಕದ ನಿವಾಸಿಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಭಗ್ನ ಪ್ರೇಮಿಯ ಅಟ್ಟಹಾಸಕ್ಕೆ ಯುವತಿಯ ಕುಟುಂಬ ಬೆಚ್ಚಿ ಬಿದ್ದಿದ್ದು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಕೊರಟಗೆರೆ ಪಿಎಸ್ಐ ತೀರ್ಥೇಶ್, ಸಿಪಿಐ ಅನಿಲ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ನವೀನ್, ಪ್ರವೀಣ್, ಪ್ರಕಾಶ್, ಹನುಮಂತರಾಯಪ್ಪನನ್ನ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ನಲ್ಲಿ ಕೊರಟಗೆರೆಯಲ್ಲಿ ಕ್ರೈಂ ರೇಟ್ ಹೆಚ್ಚಾಗ್ತಾ ಇದ್ದು ಪೊಲೀಸರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.